ಕಷ್ಟದ ದಿನಗಳ ಮಧ್ಯೆ ಕನ್ನಡಿಗರಿಗೆ ಒಂದಷ್ಟು ನಿರಾಳತೆಯ ಸುದ್ದಿ ಸಿಕ್ಕಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣನ ಸಿಂಚನವಾಗಿದ್ದು ಮಳೆಯ ಅಬ್ಬರ ಜೋರಾಗಿದೆ. ಪರಿಣಾಮ ಪ್ರಮುಖ ಜಲಾಶಯಗಳಾದ ಕಬಿನಿ ಹಾಗೂ ಹಾರಂಗಿ ಭರ್ತಿಯಾಗಿದೆ. ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ಕಾವೇರಿ ಸಂಕಷ್ಟ ಮಧ್ಯೆ ಸ್ವಲ್ಪ ನಿರಾಳ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಬ್ಬರ. ಹೌದು, ಈ ವರ್ಷ ವಾಡಿಕೆಯಂತೆ ಮುಂಗಾರು ಮಳೆಯಾಗಿಲ್ಲ. ಕಾರಣ ರಾಜ್ಯದ ಜಲಾಶಯಗಳು ನಿರೀಕ್ಷೆಯಂತೆ ತುಂಬದೆ ಕಾಲುವೆಗಳಿಗೂ ನೀರು ಹರಿದಿಲ್ಲ. ಅದರಲ್ಲೂ ಕಾವೇರಿ ಜಲಾನಯನ ಪ್ರದೇಶ ಭಾಗಗಳಲ್ಲಿ ಮಳೆ ಸುರಿಯದ ಕಾರಣ ಈ ಪ್ರದೇಶದ ಜೀವನಾಡಿಯಾದ ಕೆಆರ್ಎಸ್ ಅಣೆಕಟ್ಟೆಯು ಭರ್ತಿಯಾಗದೆ ರೈತರು ಪರದಾಡುವಂತಾಗಿದೆ. ಈ ನಡುವೆ ತಮಿಳುನಾಡಿಗೆ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎ ಆದೇಶ ಮಾಡಿದೆ. ತಮಿಳುನಾಡಿಗೆ ನೀರು ಬಿಡೋದನ್ನ ವಿರೋಧಿಸಿ ರಾಜ್ಯದಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಕಾವೇರಿ ಕಿಚ್ಚು ತಣ್ಣಗಾಗಿಸಿದ ಕಬಿನಿ ಡ್ಯಾಂ. ತಮಿಳುನಾಡಿನತ್ತ ಹರಿದ ಕಾವೇರಿ ನೀರು. ಕಳೆದ 2 ದಿನಗಳಿಂದ ಕರಾವಳಿ ಹಾಗೂ ಕಾವೇರಿ ಜಲಾಶಯ ಪ್ರದೇಶಗಳಾದ ಕೊಡಗು, ಹಾಸನ, ಚಿಕ್ಕಮಗಳೂರು ಸುತ್ತಮುತ್ತ ಮಳೆ ಚುರುಕುಗೊಂಡಿದೆ. ಅದರಲ್ಲೂ ಕೊಡಗಿನ ಬ್ರಹ್ಮಗಿರಿ ತಪ್ಪಲು, ತಲಕಾವೇರಿ, ಭಾಗಮಂಡಲ, ಮಡಿಕೇರಿ ಹಾಗೂ ಹಾರಂಗಿ ಜಲಾನಯನ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವ ಪರಿಣಾಮ ನದಿ, ಹಳ್ಳಗಳು ತುಂಬಿ ಹರಿಯುತ್ತಿವೆ. ಭಾರೀ ಮಳೆಯಿಂದ ಹಾರಂಗಿ ಜಲಾಶಯಕ್ಕೆ ಸುಮಾರು 16,000 ಕ್ಯೂಸೆಕ್ ಅಧಿಕ ನೀರಿನ ಒಳಹರಿವು ಬರ್ತಿದೆ. ಜಲಾಶಯದ ನೀರಿನ ಮಟ್ಟ ವೇಗವಾಗಿ ಏರಿಕೆಯಾಗಿದೆ. ಹೀಗಾಗಿ ಜಲಾಶಯದ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಂಡು ಕಾವೇರಿ ನದಿಗೆ 20,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಕೇರಳದ ವೈನಾಡಿನಲ್ಲಿ ಮಳೆ ಹೆಚ್ಚಾದ ಕಾರಣ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಕಬಿನಿ ಜಲಾಶಯಕ್ಕೂ ನೀರು ಹರಿದು ಬಂದ ಕಾರಣ ರಾಜ್ಯದಲ್ಲಿ ಭರ್ತಿಯಾದ ಮೊದಲ ಜಲಾಶಯ ಕಬಿನಿಯಾಗಿದೆ. ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು, ಸಂಜೆ ವೇಳೆಗೆ ಜಲಾಶಯದ 4 ಕ್ರಸ್ಟ್ ಗೇಟ್ಗಳನ್ನು ತೆರೆದು 10,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಯಿತು. ರಾತ್ರಿ ವೇಳೆಗೆ ಮತ್ತೆ 5,000 ಕ್ಯೂಸೆಕ್ ನೀರನ್ನ ಬಿಡಲಾಯಿತು. ಇದರಿಂದಾಗಿ ಕಾವೇರಿ ಕಿಚ್ಚು ಸ್ವಲ್ಪ ಮಟ್ಟಿಗೆ ಕಬಿನಿ ಜಲಾಶಯ ತಣ್ಣಗಾಗಿಸಿದಂತಾಗಿದೆ. ಇತ್ತ ಹಾರಂಗಿ ಮತ್ತು ಕಬಿನಿ ಜಲಾಶಯದಿಂದ ಕಾವೇರಿ ನದಿಗೆ ನೀರು ಹರಿಬಿಡಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆ ಕೆಆರ್ಎಸ್ ಡ್ಯಾಂಗೂ ನೀರು ಹರಿದು ಬಂದಿದೆ. ನಿನ್ನೆ ಬೆಳಗ್ಗೆ ಡ್ಯಾಂಗೆ ಒಳಹರಿವು 13,522 ಕ್ಯೂಸೆಕ್ ಇತ್ತು. ರಾತ್ರಿ ವೇಳೆಗೆ ಒಳಹರಿವಿನಲ್ಲಿ 20,000 ಕ್ಯೂಸೆಕ್ಗೆ ಹೆಚ್ಚಾಯಿತು. ಇನ್ನು ಡ್ಯಾಂಗಳ ನೀರಿನ ಮಟ್ಟ ಹೇಗಿದೆ ಅಂತ ನೋಡೋಣ. ಡ್ಯಾಂಗಳ ನೀರಿನ ಮಟ್ಟ. ಕೆಆರ್ಎಸ್ ಜಲಾಶಯ ಗರಿಷ್ಠ ಮಟ್ಟ 124.80 ಅಡಿ, ಇಂದಿನ ಮಟ್ಟ 94.57 ಅಡಿ, ಒಳಹರಿವು 20,438 ಕ್ಯೂಸೆಕ್ಸ್, ಹೊರಹರಿವು 1,768 ಕ್ಯೂಸೆಕ್ಸ್. ಹಾರಂಗಿ ಜಲಾಶಯ ಗರಿಷ್ಠ ಮಟ್ಟ 2,859 ಅಡಿ, ಇಂದಿನ ಮಟ್ಟ 2,857 ಅಡಿ, ಒಳಹರಿವು 12,000 ಕ್ಯೂಸೆಕ್ಸ್, ಹೊರಹರಿವು 20,000 ಕ್ಯೂಸೆಕ್ಸ್. ಕಬಿನಿ ಜಲಾಶಯ ಗರಿಷ್ಠ ಮಟ್ಟ 2,284 ಅಡಿ, ಇಂದಿನ ಮಟ್ಟ 2,280 ಅಡಿ, ಒಳಹರಿವು 16,000 ಕ್ಯೂಸೆಕ್ಸ್, ಹೊರಹರಿವು 5,000 ಕ್ಯೂಸೆಕ್ಸ್ ಹರಿದು ಬರ್ತಿದೆ. ಒಟ್ಟಾರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇದೇ ರೀತಿ ಮಳೆ ಮುಂದುವರೆದ್ರೆ ರೈತರ ಮೊಗದಲ್ಲಿ ಮಂದಹಾಸ ಮೂಡೋದು ಖಚಿತ. ಮಳೆಯ ಅಬ್ಬರದಿಂದ ಕಾವೇರಿ ನೀರಿಗಾಗಿ ಕಾದಿದ್ದ ಕನ್ನಡಿಗರಿಗೆ ಸದ್ಯಕ್ಕಂತೂ ದೊಡ್ಡ ರಿಲೀಫ್ ಸಿಗುತ್ತೆ. ತಮಿಳುನಾಡಿಗೆ ನೀರು ಹರಿದು ರಾಜ್ಯಕ್ಕೆ ಬಂದ ಸಮಸ್ಯೆ ದೂರವಾಗುತ್ತೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.